ರಾಯಬಾಗ್ ತಾಲೂಕ್ ಕಂಕನವಾಡಿ ಪಟ್ಟಣದಲ್ಲಿ ಶ್ರೀ ಗಂಗಾಬಾಯಿ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವವಾಗಿ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ ದಿನಾಂಕ 20/9/2024 ಮತ್ತು 5ನೇ ದಿನ ಜಾತ್ರೆ ಹಸರಬ್ಬ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. 24ರಂದು ಹಸರಬ್ಬದ ಜಾತ್ರೆ ಕಾರ್ಯಕ್ರಮಗಳು, 20ನೇ ತಾರೀಕು ಮೊದಲನೇದಾಗಿ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿರುತ್ತದೆ. ಬೆಳಗಾವಿ ಜಿಲ್ಲೆಯ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿರುತ್ತಾರೆ. ಅದೇ ರೀತಿ ಉದ್ಘಾಟಕರಾಗಿ ಪ್ರತಾಪಣ್ಣ ಪಾಟೀಲ್ರವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ವಿವೇಕಣ್ಣ ವಸಂತರಾವ್ ಪಾಟೀಲ್ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಶಿವರಾಜಣ್ಣ ಪಾಟೀಲ್ರು ಹಾಗೂ ಪ್ರಣಯಣ್ಣ ಪಾಟೀಲ್ರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಅಣ್ಣಾಸಾಹೇಬ್ ದೇಸಾಯಿ ಮತ್ತು ಹಾಗೂ ಶಂಕರರಾವ್ ದೇಸಾಯಿ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಪ್ರಕಾಶ್ ಸಿದ್ದಪ್ಪ ಹುಕ್ಕೇರಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಕಂಕನವಾಡಿ, ಅದೇ ರೀತಿ ಮೋಹನ್ರಾವ್ ದೇಸಾಯಿ, ಸಿದ್ದಪ್ಪ ಹಾಲಪ್ಪ ಹುಕ್ಕೇರಿ, ಶಶಿಕಾಂತ್ ದೇಸಾಯಿ, ಮಹಾದೇವ್ ಗದಾಡಿ, ಗಣೇಶ್ ದೇಸಾಯಿ, ಅದೇ ರೀತಿ ರಾಮಪ್ಪ ಹುಕ್ಕೇರಿ, ಬಸವರಾಜ್ ದೊಡ್ಕರಿಯಪ್ಪ ಪೂಜಾರಿ, ಸತ್ಯಪ್ಪ ಪಿರ್ಗಿ, ವಿಠಲ್ ಹುಕ್ಕೇರಿ, ಹಾಲಪ್ಪ ಸುಳ್ನವರ್, ಚಂದು ನಾಗರಮುನ್ನೋಳಿ, ಅದೇ ರೀತಿ ನಮ್ಮ ಕಮಿಟಿಯ ಅಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ಅಣ್ಣ ದೇಸಾಯಿ ಅವರು ಎಲ್ಲರೂ ಕೂಡಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕೆಂದು ಕೇಳ್ಕೊಳ್ತಾ ಇದ್ವಿ. ಅದೇ ರೀತಿ ಮತ್ತು ಪ್ರಥಮ ಬಹುಮಾನ ಕಬಡ್ಡಿ ಪಂದ್ಯಾವಳಿಗೆ ಪ್ರಥಮ ಬಹುಮಾನ 30,000 ರೂಪಾಯಿಯನ್ನು ನೀಡಿರ್ತಾರೆ. ಪಿಂಟು ಗಾಡಿವಡ್ಡರ್ ಹಾಗೂ ಮಹೇಶ್ ಗಾಡಿವಡ್ಡರ್, ಚೈತು ಕರ್ನಿ. ಅದೇ ರೀತಿ 2ನೇ ಬಹುಮಾನವನ್ನು 20,000 ರೂಪಾಯಿಯನ್ನು ಕೂಡ ಮಾಡಿರ್ತಾರೆ. ಭೀಮ್ಸಿ ಸಿದ್ದಪ್ಪ ನಾಯ್ಕವಾಡಿ ಮತ್ತು ಸದಾಶಿವ್ ಹಾಲಪ್ಪ ನಿಡೋನಿ ವಕೀಲರು. ಅದೇ ರೀತಿ 3ನೇ ಬಹುಮಾನ 10,000 ರೂಪಾಯಿ ಸಾಬು ಬಸವಣ್ಣಿ ಅರ್ಬಾಯಿ ಅವರು ಕೂಡ ಮಾಡಿರ್ತಾರೆ. ಅದೇ ರೀತಿ 4ನೇ ಬಹುಮಾನ 7,500 ರೂಪಾಯಿ ಪುಂಡ್ಲಿಕ್ ಅರ್ಬಾಯಿ. ಅದೇ ರೀತಿ ಡ್ರಾಲ್ ಮತ್ತು ಟ್ರೋಫಿಗಳನ್ನು ಕೂಡ ಮಾಡಿರ್ತಾರೆ. ಅದೇ ರೀತಿ ಸುರೇಂದ್ರ ಸಿಂಗ್ ತನ್ವಾರ್ ಹಾಗೂ ಮುತ್ತೂರ್ ಮೆಡಿಕಲ್ ಸ್ಟೋರ್ಸ್ ಹಾಗೂ ಭೀಮ್ಸಿ ಬೆಟಗೇರಿ ಕೂಡ ಮಾಡಿರ್ತಾರೆ. ಈ ರೀತಿ ಬಹುಮಾನಗಳನ್ನು ಕೂಡ ಮಾಡಿರ್ತಾರೆ.